ನಿಮಗೆಲ್ಲ ಗೊತ್ತಿದೆ ದೇಶದ JNU ಯೂನಿವರ್ಸಿಟಿಯಲ್ಲಿ ಇವತ್ತು ಏನಾಗ್ತಾ ಇದೆ ಅಂತೇಳಿ. ಅಲ್ಲಿ ವಿದ್ಯಾರ್ಥಿಗಳು ಎತ್ತುವಂಥ ಪ್ರಶ್ನೆಗಳಿಗೆ ಉತ್ತರಿಸಲಾಗದ ಆಡಳಿತ ಮಂಡಳಿ ಮತ್ತು ಕೇಂದ್ರ ಸರ್ಕಾರ ಆ ವಿದ್ಯಾರ್ಥಿ ಹೋರಾಟವನ್ನು ಹತ್ತಿಕ್ಕುವ ಕೆಲಸವನ್ನು ಇವತ್ತು ಮಾಡ್ತಾ ಇದೆ. ಈ BJP ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ RSSನ ಒಂದು ಹಿಡಿತಕ್ಕೆ ಹೋಗಿ ಇವತ್ತು ಇಡೀ ಶಿಕ್ಷಣ ವ್ಯವಸ್ಥೆಯನ್ನೇ ಸಂಪೂರ್ಣವಾಗಿ ತನ್ನ ಕೈಗೆ ತಗೊಂಡಿದೆ. ಇವತ್ತು ಒಂದು ರೀತಿ ಬ್ರಾಹ್ಮಣೈಸ್ ಮಾಡುವಂಥ ಒಂದು ವೈದಿಕರ ರೀತಿಯಲ್ಲಿ ಇದನ್ನು ಮತ್ತೆ ಮತ್ತೆ ವರ್ಣಾಶ್ರಮದ ಕಡೆಗೆ ತೆಗೆದುಕೊಳ್ಳುವಂಥ ರೀತಿಗೆ ಇವತ್ತು ಸರ್ಕಾರ ಅಂದರೆ ಕೇಂದ್ರ ಹೋಗ್ತಾ ಇದೆ. ಈ ಒಂದು ಸರ್ಕಾರ ಈ ಕರಡನ್ನು ಮಾಡ್ತೀವಂತ ಒಪ್ಕೊಂಡು ಇದನ್ನು ತರ್ತೀವಂತ ಹೇಳಿದ್ರು. ಇಷ್ಟು ದಿವಸ ಏನಕ್ಕೆ ಇವರು ಇನ್ನೂ ತಂದಿಲ್ಲ? ವೇಮುಲ ಹೈದರಾಬಾದ್ ಯೂನಿವರ್ಸಿಟಿಯ ಒಬ್ಬ ಪ್ರತಿಭಾನ್ವಿತ ದಲಿತ ವಿದ್ಯಾರ್ಥಿಯಾಗಿದ್ದವರು. ಅವರು ಆ ಯೂನಿವರ್ಸಿಟಿಯಲ್ಲಿ ನಡೀತಾ ಇದ್ದಂಥ ಕೋಮುವಾದಿ ನೀತಿಗಳನ್ನು, ಆಹಾರದ ಮೇಲಿನ ದಾಳಿಗಳನ್ನು ಮತ್ತು ವಿಶೇಷವಾಗಿ ದಮನಿತ ಸಮುದಾಯದ ವಿದ್ಯಾರ್ಥಿಗಳ ಹಕ್ಕುಗಳ ಬಗ್ಗೆ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಂಥ ಒಬ್ಬ ವಿದ್ಯಾರ್ಥಿ. ಅವನ ಈ ಚಟುವಟಿಕೆಯನ್ನು ದಮನ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಆವತ್ತಿನ ಹೈದರಾಬಾದ್ ಯೂನಿವರ್ಸಿಟಿಯ ಉಪಕುಲಪತಿಗಳು ಮತ್ತು ಅಂದಿನ ಮಂತ್ರಿ ಬಂಡಾರು ದತ್ತಾತ್ರೇಯ ಮತ್ತು HRD ಮಿನಿಸ್ಟರ್ ಸ್ಮೃತಿ ಇರಾನಿ ಇವರು 3 ಜನರ ಕುಮ್ಮಕ್ಕಿನಿಂದ ಅವನನ್ನು ಹಾಸ್ಟೆಲಿಂದ ಹೊರಗಡೆ ಹಾಕಿದ್ರು. ಅವನಿಗೆ ಕೊಡ್ತಾ ಇದ್ದಂಥ ಸ್ಟೈಫಂಡನ್ನ ನಿಲ್ಲಿಸಿದ್ರು. ಅವನ ಹೋರಾಟವನ್ನು ಹತ್ತಿಕ್ಕುವಂಥ ಒಂದು ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಬಂದರು. ಯೂನಿವರ್ಸಿಟಿಯ ಈ ದೌರ್ಜನ್ಯಕ್ಕೆ ಒಳಗಾಗಿ ಅವನು ಆತ್ಮಹತ್ಯೆ ದಾರಿ ಹಿಡಿದ ಅಂತ ಇವರು ಹೇಳ್ತಾರೆ. ಆದರೆ ಅದು ಆತ್ಮಹತ್ಯೆ ಅಲ್ಲ, ಅದು ಒಂದು ಇನ್ಸ್ಟಿಟ್ಯೂಷನಲೈಸ್ ಮರ್ಡರ್ ಅಂತ ಹೇಳಿ ಇವತ್ತು ನಾವು ಅದನ್ನು ಪ್ರತಿಪಾದನೆ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿದೆ ದೇಶದ JNU ಯೂನಿವರ್ಸಿಟಿಯಲ್ಲಿ ಇವತ್ತು ಏನಾಗ್ತಾ ಇದೆ ಅಂತೇಳಿ. ಅಲ್ಲಿ ವಿದ್ಯಾರ್ಥಿಗಳು ಎತ್ತುವಂಥ ಪ್ರಶ್ನೆಗಳಿಗೆ ಉತ್ತರಿಸಲಾಗದ ಆಡಳಿತ ಮಂಡಳಿ ಮತ್ತು ಕೇಂದ್ರ ಸರ್ಕಾರ ಆ ವಿದ್ಯಾರ್ಥಿ ಹೋರಾಟವನ್ನು ಹತ್ತಿಕ್ಕುವ ಕೆಲಸವನ್ನು ಇವತ್ತು ಮಾಡ್ತಾ ಇದೆ. ಇಡೀ ದೇಶಾದ್ಯಂತ ರೋಹಿತ್ ವೇಮುಲನ ಈ ಪ್ರಕರಣ ಆದಮೇಲೆ ಇಡೀ ದೇಶಾದ್ಯಂತ ಬಹುದೊಡ್ಡ ವಿದ್ಯಾರ್ಥಿ ಆಂದೋಲನ ಆರಂಭ ಆಗಿ ಅದರಲ್ಲಿ ವಿಶೇಷವಾಗಿ ರಾಹುಲ್ ಗಾಂಧಿ ಅವರೇ ಇದನ್ನು ಮುಖ್ಯವಾಗಿ ಈ ಪ್ರಶ್ನೆಯನ್ನು ಎತ್ಕೊಂಡು ಈ ರೋಹಿತ್ ವೇಮುಲ ಆ್ಯಕ್ಟು ಜಾರಿ ಆಗಬೇಕು ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಪತ್ರ ಬರೆದು ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಸ್ಪಂದಿಸಿ ಇವತ್ತು ಆ ಕಾಯ್ದೆಯನ್ನು ನಮ್ಮ ಅನೇಕ ಹೋರಾಟಗಾರರು, ಚಿಂತಕರು ಮತ್ತು ಲೀಗಲ್ ನಮ್ಮಲ್ಲಿರುವಂಥ ಕಾನೂನು ತಜ್ಞರುಗಳು ಇವರೆಲ್ಲರೂ ಕೂಡಿ ಇವತ್ತು ಸರ್ಕಾರಕ್ಕೆ ಈ ಒಂದು ಕಾಯ್ದೆಯನ್ನು ಅವ್ರಿಗೆ ಒಪ್ಪಿಸಿದ್ದಾರೆ. ಈ ಒಂದು ಕಾಯ್ದೆಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದಂಥ ಸರ್ಕಾರ ಇವತ್ತು ಯಾಕೆ ಮೀನಾಮೇಷ ಎಣಿಸ್ತಾ ಇದೆ? ಇವತ್ತು ಸುಧಾಕರ್ ಅವರು MC ಸುಧಾಕರ್ ಅವರು ಉನ್ನತ ಶಿಕ್ಷಣ ಸಚಿವರು ಯಾಕೆ ಇದರ ಬಗ್ಗೆ ಸ್ಪಷ್ಟನೆ ಕೊಡ್ತಾ ಇಲ್ಲ? ಮುಕ್ತವಾಗಿ ಮಾತಾಡಬೇಕು. ಸೊ ಅದನ್ನು ಸ್ಪಷ್ಟಗೊಳಿಸಬೇಕು ಸರ್ಕಾರ. ಮತ್ತು ಮುಖ್ಯಮಂತ್ರಿಗಳು ಕೂಡ ತಾವು ಏನು ಕೊಟ್ಟ ಮಾತು ಅಂತ ಏನು ಹೇಳ್ತಿದ್ದೀರಿ, ಇವತ್ತು ನಾವು ಒಪ್ಕೊಂಡಿದ್ದೀವಿ, ನಾವು ಈ ರೋಹಿತ್ ವೇಮುಲ ಕಾಯ್ದೆಯನ್ನು ನಾವು ಜಾರಿ ಮಾಡ್ತೀವಿ ಅನ್ನುವಂಥ ಮಾತನ್ನು ಏನು ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟರು ಅದರ ಪ್ರಕಾರ ನಡ್ಕೋಬೇಕು. ಈ BJP ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ RSSನ ಒಂದು ಹಿಡಿತಕ್ಕೆ ಹೋಗಿ ಇವತ್ತು ಇಡೀ ಶಿಕ್ಷಣ ವ್ಯವಸ್ಥೆಯನ್ನೇ ಸಂಪೂರ್ಣವಾಗಿ ತನ್ನ ಕೈಗೆ ತಗೊಂಡಿದೆ. ಇವತ್ತು ಹೊಸ NEP ಆಗಿರ್ಬೋದು ಅಥವಾ ವಿಕಸಿತ ಭಾರತ ಶಿಕ್ಷಣ ನೀತಿ ಆಗಿರ್ಬೋದು, ಈ ರೀತಿ ಎಲ್ಲವನ್ನೂ ಕೂಡ ಒಂದು ರೀತಿ ಬ್ರಾಹ್ಮಣೈಸ್ ಮಾಡುವಂಥ ಒಂದು ವೈದಿಕರ ರೀತಿಯಲ್ಲಿ ಇದನ್ನು ಮತ್ತೆ ಮತ್ತೆ ವರ್ಣಾಶ್ರಮದ ಕಡೆಗೆ ತೆಗೆದುಕೊಳ್ಳುವಂಥ ರೀತಿಗೆ ಇವತ್ತು ಸರ್ಕಾರ ಅಂದರೆ ಕೇಂದ್ರ ಹೋಗ್ತಾ ಇದೆ. ಆದರೆ ಸರ್ಕಾರನೇ SEP ತಂತು, ನಮ್ಮ ರಾಜ್ಯ ಸರ್ಕಾರನು ಸ್ಟೇಟ್ ಎಜುಕೇಷನ್ ಪಾಲಿಸಿ ತೋರಟ್ ಅವರ ಅಧ್ಯಕ್ಷತೆಯಲ್ಲಿ ತಂತು. ಅದು ಕೂಡ ಏನಾಗಿದೆ, ಹೀಗೆ ಸರ್ಕಾರ ಒಂದು ರೀತಿಯಲ್ಲಿ ಅಡ್ಡಗೋಡ ಮೇಲೆ ದೀಪ ಇಡೋ ರೀತಿಯಲ್ಲಿ ಇವರು ನಡ್ಕೊಳ್ತಾ ಇರೋದು ಇದು ಸರಿಯಲ್ಲ. ಆ ಕಾರಣದಿಂದ ರೋಹಿತ್ ವೇಮುಲ ಈ ಕಾಯ್ದೆಯ ಕರಡೇನಿದೆ ಇದನ್ನು ಕೂಡಲೇ ಅದನ್ನು ಪಬ್ಲಿಕ್ ಒಂದು ಡೊಮೈನ್ಗೆ ಸಾರ್ವಜನಿಕ ಚರ್ಚೆಗೆ ಅದನ್ನು ಒಳಪಡಿಸಬೇಕು. ಹಾಗೂ ಈ ಬಜೆಟಲ್ಲಿ ಈಗ ಬರುವಂಥ
ನಮ್ಮ ಏನು ಆಯವ್ಯಯ ಬಜೆಟ್ ಏನಿದೆ ಇದರಲ್ಲಿ ಇದನ್ನು ಸ್ವೀಕಾರ ಮಾಡುವ ಕೆಲಸವನ್ನು ಅವರು ಮಾಡಬೇಕಾಗುತ್ತೆ. ಇಲ್ಲದೆ ಹೋದಲ್ಲಿ ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ವಿದ್ಯಾರ್ಥಿ ಚಳವಳಿಗಳು ಎಲ್ಲರೂ ಒಗ್ಗೂಡಿ ಇದರ ಬಗ್ಗೆ ಸರ್ಕಾರದ ಗಮನ ಸೆಳೆಯುವ ರೀತಿಯಲ್ಲೇ ನಾವು ಹೋರಾಟಕ್ಕೆ ಕರೆ ಕೊಡಬೇಕಾಗುತ್ತೆ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ದಲಿತರು ಮತ್ತು ಆದಿವಾಸಿಗಳು ಶೋಷಿತ ಸಮುದಾಯಗಳ ಪರವಾಗಿ ಬದ್ಧತೆಯಿಂದ ರಾಜಕಾರಣ ಮಾಡುವಂಥವರು ಈ ವಿಚಾರದಲ್ಲಿ ರೋಹಿತ್ ವೇಮುಲ ಹೆಸರಿನಲ್ಲಿ ಬರುವಂಥ ಈ ಕಾಯ್ದೆಯನ್ನು ಬೆಳಗಾಂನಲ್ಲಿ ಉನ್ನತ ಶಿಕ್ಷಣ ಸಚಿವರೇ ಇದ್ರ ಬಗ್ಗೆ ತುಂಬ ಆಸಕ್ತಿ ತೋರಿಸ್ತಂಥವ್ರು, ಕಾನೂನು ಸಚಿವರಾಗಿರ್ತಕ್ಕಂಥವ್ರು ಎಲ್ಲರೂ ಇದ್ರ ಬಗ್ಗೆ ಆಸಕ್ತಿ ತೋರಿಸಿ ನಾವು ಕೂಡಲೇ ತುರ್ತಾಗಿ ಕಾನೂನನ್ನು ತರ್ತೀವಂತ ಹೇಳಿದಂಥವ್ರು ಇವತ್ತಿವರೆಗೂ ಕೂಡ ಈ ಒಂದು ಕಾಯ್ದೆಯನ್ನ ತರೋದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರ. ಹಾಗಾಗಿ ಸರ್ಕಾರದ ಈ ನಿರ್ಲಕ್ಷ್ಯ ಏನಿದೆ ಇದು ಖಂಡಿತವಾಗಲೂ ನಾವು ಇದನ್ನ ಈ ಸಂದರ್ಭದಲ್ಲಿ ಖಂಡಿಸ್ತೀವಿ. ಕೂಡಲೇ ಏನಾದರೂ ಇದರ ಬಗ್ಗೆ ತಕರಾರುಗಳಿದ್ರೆ ಒಂದು ಬಹಿರಂಗ ಚರ್ಚೆಗೆ ಬಿಡಲಿ. ಅದಾದ ನಂತರ ಈ ಕಾಯ್ದೆಯನ್ನ ತುರ್ತಾಗಿ ಜಾರಿಗೆ ತರಬೇಕು ಅನ್ನುವಂಥದ್ದನ್ನು ನಾವು ಈಗಾಗಲೇ ಏನೋ ಸದಾ ಸರ್ಕಾರಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಒತ್ತಾಯ ಮಾಡ್ತಿದ್ದೀವಿ. ಮತ್ತು ಇದ್ರ ಬಗ್ಗೆನೂ ಈಗ ಆಲ್ರೆಡಿ ಸರ್ಕಾರ ಏನಾದರೂ ನಿರ್ಲಕ್ಷ್ಯ ಮಾಡಿದ್ರೆ ರಾಜ್ಯವ್ಯಾಪ್ತಿ ಹೋರಾಟ ಮಾಡೋದಕ್ಕೂ ನಾವೆಲ್ಲರೂ ಎಲ್ಲ ದಲಿತ ಪರ ಸಂಘಟನೆಗಳು ಐಕ್ಯತೆಯಿಂದ ಸರ್ಕಾರವನ್ನು ಒತ್ತಾಯಿಸೋದಕ್ಕೆ ರಾಜ್ಯ ಮಟ್ಟದ ಹೋರಾಟಕ್ಕೂ ನಾವು ತಯಾರಿದ್ದೀವಿ. ಹಾಗಾಗಿ ಏನು ಇವತ್ತು ಬಹುಶಃ ಈ ಒಂದು ವಿಶೇಷವಾಗಿ ಮಾನ್ಯ ಸಿದ್ದರಾಮಯ್ಯ ಅವರು ಇದರ ಬಗ್ಗೆ ಹೆಚ್ಚು ಗಮನ ಹರಿಸಿ ಮುಂದಿನ ಅಧಿವೇಶನದಲ್ಲಿ ಬಜೆಟ್ ಅಧಿವೇಶನದಲ್ಲೇ ಇದನ್ನು ಮಂಡಿಸಿ ಚರ್ಚೆ ಮಾಡಿ ಒಂದು ಕಾಯ್ದೆಯನ್ನಾಗಿ ರೂಪಿಸಬೇಕು ಅಂದ್ಕೊಂಡು ಸರ್ಕಾರವನ್ನು ಈ ಮೂಲಕ ನಾವು ಏನು ಒತ್ತಾಯ ಮಾಡ್ತಾ ಇದ್ದೀವಿ. ನಾವು ಕೇಳ್ತಿರೋದು ಕರ್ನಾಟಕದಲ್ಲಿ ಬಲಿಷ್ಠ ಜಾತಿ ಮತ್ತು ಪಂಗಡದ ವಿದ್ಯಾರ್ಥಿಗಳ ಮೇಲೆ ನಡೀತಿರುವಂಥ ದೌರ್ಜನ್ಯಗಳನ್ನು ತಡೆಗಟ್ಟಿ ಈಗಿರುವಂಥ ಕಾನೂನುಗಳು ಸರಿ ಇಲ್ಲ. ಅದ್ರ ಜೊತೆಗೆ ಅವ್ರಿಗೊಂದು ಸಮಾನ ಶಿಕ್ಷಣದ ಅವಕಾಶವನ್ನು ನೀಡಿ ಇದ್ರ ಜೊತೆಗೆ ಜಾತಿ ಕಾರಣವಾಗಿ ನಡೀತಿರುವಂತಹ ಈ ಒಂದು ಅಸಮಾನತೆಯ ಅಂಶಗಳನ್ನು ತೆಗೆದಾಕೋದಕ್ಕೆ ಒಂದು ಸಿಗತ್ತೆ ಅನ್ನೋ ಕಾರಣಕ್ಕೆ ನಾವು ಕ್ಯಾಂಪೇನ್ ಮಾಡ್ತಿದ್ದೀವಿ. ನಮ್ಮ ಕ್ಯಾಂಪೇನ್ಗೆ ರಾಹುಲ್ ಗಾಂಧಿ ಅವರು ಕೊಟ್ಟಂತಹ ಕರೆ ಮೇಲೆ ಒಂದು ತುಂಬ ದೊಡ್ಡ ಇದು ಮೈಲೇಜ್ ಸಿಕ್ತು ನಮಗೆ. ನಾವು ಅಂದ್ಕೊಂಡ್ವಿ CM ಅವ್ರು ಮಾತಾಡಿದ್ರು, ಅವ್ರ ಪ್ರಣಾಳಿಕೆಯಲ್ಲೇ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲೇ ನಾವು ರೋಹಿತ್ ವೇಮುಲ ಕಾಯ್ದೆ ತರ್ತೀವಿ ಅಂತ ಇತ್ತು. ಅದಾದ್ಮೇಲೆ ಮಾಡ್ಬಿಡ್ತಾರೆ ಅಂತ ಹೇಳಿದ್ವಿ. ನಮ್ಮನ್ನ ಹೈದರಾಬಾದಿನ ತೆಲಂಗಾಣ ಸರ್ಕಾರಗಳು ನಮ್ಮನ್ನ ಕರೆದು ನಿಮ್ಮಲ್ಲಿ ಮಾಡ್ತಿದ್ದೀರಿ ನಾವು ಮಾಡ್ತೀವಿ ಅಂತ ಕೇಳಿದ್ರು. ನಾವು ನಮ್ಮ ಕ್ಯಾಂಪೇನ್ ಭಾಗವಾಗಿ ತೆಲಂಗಾಣ ಸರ್ಕಾರಕ್ಕೂ ಹೇಳಿ ಬಂದ್ವಿ, ನೋಡಿ ನಮ್ಮಲ್ಲಿ ಮಾಡ್ತಿದ್ದಾರೆ ನೀವು ಮಾಡಿ ಅಂತ. ನಾವು ಅಂದ್ಕೊಂಡ್ರೆ ಆಗೋಗ್ಬಿಡ್ತದೆ ಅಂತ, ಬಟ್ ಇದು ಆಗಲಿಲ್ಲ. ಹಾಗಾಗಿ ನಮ್ಗೆ ಎಲ್ಲರಿಗೂ ಆತಂಕ ಶುರುವಾಗಿದೆ. ಇವಾಗ ದಯಮಾಡಿ ಮುಖ್ಯಮಂತ್ರಿಗಳು ಈ ಕಡೆ ಗಮನ ಕೊಡಬೇಕು. ಮತ್ತು ಉನ್ನತ ಶಿಕ್ಷಣ ಸಚಿವರು ಈಗಾಗಲೇ HK ಪಾಟೀಲ್ ಅವರು ಇಬ್ಬರು ಕೂಡ ನಮಗೆ ತುಂಬ ಚೆನ್ನಾಗಿ ಇದೆ. ನಾವು ಡ್ರಾಫ್ಟ್ ಬಗ್ಗೆ ಚರ್ಚೆ ಮಾಡಿದ್ವಿ. ಅವ್ರಿಗೂ ಕೆಲವೊಂದು ಕನ್ಫ್ಯೂಷನ್ಸ್ ನಮ್ಮಲ್ಲಿರುವಂತಹ ಕಾನೂನು ತಜ್ಞರು ಪರಿಹರಿಸಿದ್ರು. ಅದ್ರ ಜೊತೆ ಇಬ್ಬರು ಡಿಸ್ಕಸ್ ಮಾಡೋದು ಸುಮಾರು 4-5 ಸಲ ಒಟ್ಟಿಗೆ ಕೂತು ಸರ್ಕಾರ ಮತ್ತು ನಾವು ಒಟ್ಟಿಗೆ ಕೂತು ಈ ಕರಡು ರೆಡಿಯಾಗಿದೆ, ಇನ್ನೇನು ಆಗೋಗ್ಬಿಡುತ್ತೆ ಅಂತ ಹೇಳಿದ್ರು. ನಾವು ಕಾಯ್ತಾ ಇದ್ದೀವಿ, ದಯವಿಟ್ಟು ಈಗ ಬಜೆಟ್ ಅಧಿವೇಶನದಲ್ಲಿ ಇದನ್ನು ಜಾರಿ ಮಾಡಬೇಕು. ಈಗ UGC ರೆಗ್ಯುಲೇಷನ್ಸು ಬಂದಿರೋದು ಯಾರು ರೋಹಿತ್ ವೇಮುಲ ಅವರ ತಾಯಿ ರಾಧಿಕಾ ಅಮ್ಮ ಅವರು ಮತ್ತೆ ಪಾಯಲ್ ತಡ್ವಿ ಅವ್ರ ತಾಯಿ ಅವೇದ ತಡ್ವಿ ಅವರು ಸುಪ್ರೀಂ ಕೋರ್ಟ್ ಮೆಟ್ಲಿಯೇರ್ಬಿಟ್ಟು ಅವರು 2012ರಲ್ಲಿ ಇದ್ದ UGC ರೆಗ್ಯುಲೇಷನ್ಸ್ನ ಸರಿಯಾಗಿ ಜಾರಿ ಮಾಡ್ತಾ ಇಲ್ಲ. ಇನ್ನೂ ಸಹ ಜಾತಿ ತಾರತಮ್ಯಗಳು, ಜಾತಿ ಆಧಾರಿತ ಹಿಂಸಾಚಾರ ಯೂನಿವರ್ಸಿಟಿಗಳಲ್ಲಿ ನಡೀತಾ ಇದೆ. ಈ ಕಾರಣವಾಗಿನೇ ರೋಹಿತ್ ವೇಮುಲ ಮತ್ತೆ ಪಾಯಲ್ ತಡ್ವಿ ಅವರು, ದರ್ಶನ್ ಸೋಲಂಕಿ ಅವರು ಈ ರೀತಿಯಲ್ಲಿ ಒಂದು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಅವ್ರನ್ನ ತಳ್ಳಲ್ಪಟ್ಟಿದೆ ಅಂತ ಹೇಳಿ ಅವರು ಸುಪ್ರೀಂ ಕೋರ್ಟ್ ಮೆಟ್ಲನ್ನ ಹತ್ತಿದ್ರು. ಈಗ ಅದೇ ಒಂದು ಪ್ರಕ್ರಿಯೆನಲ್ಲಿ ಈ ಒಂದು 2026ರ ಒಂದು UGC ರೆಗ್ಯುಲೇಷನ್ಸ್ನ ಅವರು ಬಿಡುಗಡೆ ಮಾಡಿದ್ದು, ರಿಲೀಸ್ ಮಾಡಿದ್ದು, ಅದ್ರ ಮೇಲೆ ಮತ್ತೆ ತಡೆಯಾಜ್ಞೆ ಬಂದಿದೆ. ಮತ್ತೆ 2012ರ ರೆಗ್ಯುಲೇಷನ್ನೇ ಜಾರಿ ಆಗಲಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಅದು ಜಾರಿನೂ ಆಗ್ತಾ ಇಲ್ಲ. ಈ ಕಡೆಗೆ ಏನು ತಾರತಮ್ಯ ತಡೆಗಟ್ಟಬೇಕು ಅದು ಕೂಡ ಆಗ್ತಾ ಇಲ್ಲ. ನೀತಿ ನಿಯಮಗಳು ಬರತ್ತೆ, ಆದರೆ ನಾವು ಈ ಒಂದು ರೋಹಿತ್ ಕಾಯ್ದೆ ಮೂಲಕ ನಾವು ಕೇಳ್ತಾ ಇರೋದು ದಲಿತ ಆದಿವಾಸಿ ಮಕ್ಕಳಿಗೆ ನಾವು ಕಾನೂನಾತ್ಮಕ ರಕ್ಷಣೆ ಸಿಗಬೇಕು ಅಂತ ಹೇಳಿ ನಮ್ಮ ಆಂದೋಲನದ ಕಡೆಯಿಂದ ನಾವು ಮಾಡ್ತಾ ಇರೋದು. ಒಂದ್ ಕಡೆಗೆ ಕೇಂದ್ರ ಸರ್ಕಾರದಿಂದ NEP ಆಗಿರ್ಬೋದು, ಶಿಕ್ಷಣದ ಒಂದು ಕೇಸರೀಕರಣ ಮತ್ತೆ ಇದು ಕೇಂದ್ರೀಕರಣ,
ಕಾರ್ಪೊರೇಟೀಕರಣ ಆಗ್ತಾ ಇದೆ. ಕರ್ನಾಟಕದಲ್ಲಿ KPS ಮ್ಯಾಗ್ನೆಟ್ ಶಾಲೆಗಳನ್ನ ತಗೊಂಡು ಬಂದು ಯಾರು ದಲಿತ ಗಮನಿತ ಮಕ್ಕಳಿದ್ದಾರೆ ಅವ್ರನ್ನ ಒಂದು ಶಿಕ್ಷಣದಿಂದ ಹೊರಗಡೆ ಇಡಕ್ಕೆ ಒಂದು ಪ್ರಯತ್ನ ಆಗ್ತಾ ಇದೆ. ಹೈಯರ್ ಎಜುಕೇಶನ್ ಅಲ್ಲಿ, ಉನ್ನತ ಶಿಕ್ಷಣದಲ್ಲಿ ದಲಿತ ಗಮನಿತ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುವಂತಹ ಒಂದು ಪ್ರಕ್ರಿಯೆ ನಡೀತಾ ಇದೆ. ಮತ್ತೊಂದು ಅಂಶ ಇರೋದೇನು ಅಂತಂದ್ರೆ, ಇವಾಗ ಕೇಂದ್ರ ಸರ್ಕಾರ ಆಗ್ಲೇನೆ ಅವರು ವೀಕ್ಷಿತ್ ಭಾರತ ಶಿಕ್ಷಣ ಅಧಿಷ್ಠಾನ ಮಸೂದೆಯನ್ನ ಅವರು ಹೋದ್ಸಲಿ ವಿಂಟರ್ ಸೆಷನ್ ಅಲ್ಲಿ ಅವರು ಜಾರಿ ಮಾಡಕ್ಕೆ ಪ್ರಯತ್ನ ಮಾಡಿದ್ರು. ಅದು ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಹೋಗಿದೆ. ಅದು ಬಂತು ಅಂತಂದ್ರೆ UGCನೇ ಅದು ರದ್ದು ಮಾಡುವಂತಹ ಒಂದು ಕಾಯ್ದೆ. ಸೊ UGCನೇ ಇಲ್ಲ ಅಂತಂದ್ರೆ ಈ ರೀತಿಯಾದ ಒಂದು ಸಂರಕ್ಷಣೆ ನಾವು ನಮ್ಮ ಮಕ್ಕಳಿಗೆ ಯಾವ ರೀತಿಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ಹಾಗಾಗಿ ಕರ್ನಾಟಕ ಮಟ್ಟದಲ್ಲಿ ನಾವು ಈ ಒಂದು ಕಾಯ್ದೆ ತಂದ್ರೆ ಇದು ಒಂದು ರಾಷ್ಟ್ರ ಮಟ್ಟದ ಒಂದು ಮಾದರಿ ಆಗುತ್ತೆ. ಇಡೀ ದೇಶಕ್ಕೆ ಒಂದು ನ್ಯಾಷನಲ್ ಮಟ್ಟದ ಸೆಂಟ್ರಲೈಸ್ಡ್ ರೋಹಿತ್ ಆಕ್ಟ್ ಕೂಡ ಬರಬೇಕು ಅನ್ನೋದು ನಮ್ಮ ಮುಂದಿನ ಹೆಜ್ಜೆಗಳು ಕೂಡ ಆಗಿರುತ್ತೆ. ಯಾಕಂದ್ರೆ ಈಗ ನಮ್ಮ ದಲಿತ ಆದಿವಾಸಿ ಸಮುದಾಯಗಳಲ್ಲಿ 60-70% ಇವಾಗ 25 ವರ್ಷ ಇಂಡಿಪೆಂಡೆನ್ಸ್ ಬಂದ್ರು ಕೂಡ ಮೊದಲನೇ ತಲೆಮಾರು ಎಜುಕೇಶನ್ ಇವಾಗ ತಗೋತಿದ್ದಾರೆ. ಅವರ ಒಂದು ವಿದ್ಯಾಭ್ಯಾಸನ ಈ ಒಂದು ಮುಂದಿನ ತಲೆಮಾರಿಗೆ ಕಾಪಾಡ್ಕೊಂಡು ಅವ್ರ ನೆಕ್ಸ್ಟ್ ಜನರೇಷನ್ ಕೊಡ್ಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ರೋಹಿತ್ ವೆಮುಲಾ ಕಾಯ್ದೆ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ತುಂಬಾ ಅನಿವಾರ್ಯ ಇದೆ. ಆಮೇಲೆ ಇದನ್ನ ನಾವು ಆಲ್ರೆಡಿ ಈ ಒಂದು ಸರ್ಕಾರ ಈ ಕರಡನ್ನ ಮಾಡ್ತೀವಿ ಅಂತ ಒಪ್ಕೊಂಡು ಇದನ್ನ ತರ್ತೀವಿ ಅಂತ ಹೇಳಿದ್ರು. ಇಷ್ಟು ದಿವಸ ಏನಕ್ಕೆ ಇವರು ಇನ್ನೂ ತಂದಿಲ್ಲ? ಯಾಕೆ ಇದೇನನ್ನ ಮುಂದುವರೆದ್ರೆ ವಿದ್ಯಾರ್ಥಿ ಮಟ್ಟದಲ್ಲಿ ಒಂದು ಉಗ್ರ ಹೋರಾಟವನ್ನ ನಾವು ರೂಪಿಸಬೇಕಾಗುತ್ತೆ. 2026 ಬಜೆಟ್ ಅಲ್ಲಿ ಈ ಒಂದು ಕಾಯ್ದೆಯನ್ನ ಈ ಸರ್ಕಾರ ಅಂಗೀಕರಿಸಬೇಕು. ಇವಾಗ UGC ಒಂದು ಹೊಸ 2026 ಬಂದಾಗ ಈಕ್ವಾಲಿಟಿ ಬಿಲ್ ಬಂದಾಗ ಇಷ್ಟೊಂದು ಏನಕ್ಕೆ ಎಲ್ಲರೂ ಬ್ಯಾಕ್ಲಾಶ್ ಆಗ್ತಿದ್ದಾರೆ? ಈ ಬ್ಯಾಕ್ಲಾಶ್ ನಾವು ಸ್ವಾತಂತ್ರ್ಯ ಬಂದು 75 ವರ್ಷದಿಂದ ಅನುಭವಿಸ್ತಿದೀವಲ್ಲ. ಈ ಒಂದು ಕಾಯ್ದೆನ ಆದಷ್ಟು ಬೇಗ ಸರ್ಕಾರ ಮಟ್ಟದಲ್ಲಿ ಇದನ್ನು 26 ಬಜೆಟ್ ಅಲ್ಲೇ ಆಗ್ಬೇಕು. ಇನ್ನು ನಮ್ಗೆ ಕಾಯಕ್ಕಾಗಲ್ಲ. ವಿದ್ಯಾರ್ಥಿ ಮಟ್ಟದಲ್ಲಿ ಅಷ್ಟು ರೋಸ್ ಹೋಗಿದೀವಿ. ಯಾಕಂದ್ರೆ ವಿಶ್ವವಿದ್ಯಾಲಯ ಮಟ್ಟಗಳಲ್ಲಿ ಕುಲಪತಿಗಳಾಗಿರ್ಬೋದು, ಕುಲ ಸಚಿವರುಗಳಾಗಿರ್ಬೋದು UGCನ ಹೆಂಗಾಗುತ್ತೆ ಅಂತ ಹೇಳಿದ್ರೆ ಒಂದು ಗೈಡ್ಲೈನ್ಸ್ ನ ಅದು ಪ್ರಾಪರ್ ಫ್ರೇಮ್ ವರ್ಕ್ ಅಲ್ಲೂ ಬರ್ತಿಲ್ಲ. ನಮ್ಗೆ ಏನಾಗುತ್ತೆ ಅಂದ್ರೆ ದಲಿತ ವಿದ್ಯಾರ್ಥಿಗಳಿಗೇನೆ ಈ ಒಂದು ಕಾಯ್ದೆ ಬೇಕೇ ಬೇಕಿದೆ. ಆಮೇಲೆ ಈ ಒಂದು ಕಾಯ್ದೆ ಬರೀ ಕರ್ನಾಟಕದ ವಿಶ್ವವಿದ್ಯಾಲಯಗಳ ಮಟ್ಟದಲ್ಲಿ ವಿದ್ಯಾರ್ಥಿ ಸಂಘಟನೆಗಳೆಲ್ಲ ರಾಷ್ಟ್ರಾದ್ಯಂತ ಎಲ್ಲಾ ವಿಶ್ವವಿದ್ಯಾಲಯ ಒಂದು ದಲಿತ ಹಾಗೂ ಆದಿವಾಸಿ ಹಾಗೂ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ಸಂಘಟನೆಗಳು ಇದನ್ನ ಸೇರಿಸಿ ಈ ಕರಡಿಗೆ ಅವರು ಒಂದು ಮಾರ್ಗಸೂಚಿಗಳನ್ನ ಕೊಟ್ಟಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಕಾಯ್ದೆ ಒಂದು ಎಂಡ್ ಟು ಎಂಡ್ ಒಂದು ಏನೇ ಆದ್ರೂ ಒಂದು ಪ್ರಾಬ್ಲಮ್ ಇದೆ ಎಂಡ್ ಟು ಎಂಡ್ ಸೊಲ್ಯೂಷನ್ ಕೊಡುವಂತಹ ಒಂದು ಕಾಯ್ದೆಯಾಗಿ ಒಂದು ಹಿಸ್ಟಾರಿಕ್ ಆಗಿ ಉಳಿಯುತ್ತೆ. If we look at Karnataka's traditions since the time it was state of Mysore, it was one of the first states to actually provide for reservations. It recognized inadequate representation in government services, and since that the legal tradition has continued till today. So if you look at the PTCL law, the KTTP Act, laws regarding abolition of the Devdasi system, etc. And also the recent social boycott law I would like to highlight. So these are all laws that state of Karnataka has been a pioneer in enacting since not just in recent times but since the 1900s. So we think that the state of Karnataka should be cognizant of this legal tradition that it has maintained till now and enact this law in order to support this process of annihilation of caste through a very, very important resource that has been provided by the state, which is the higher education institutions. Thank you.